ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನೋಡಿ, ನಮ್ದು 38ನೇ ದಿನದ ಪಾದಯಾತ್ರೆ ಈ ರೀತಿ ಹಗಲು ರಾತ್ರಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಅದೇ ಯಾವನಾರ ಬಿಗ್ ಬಾಸ್ ಸ್ಪರ್ಧಿ ಆಗ್ಲಿ ಇನ್ಯಾವನಾರ ಇದಾಗ್ಲಿ 100 ಜನ ನಿಂತಿರ್ತೀರ ನೀವು. ಅದೇ ಯಾವನಾರ MLA ಆಗಿ MLA ಚೇಲೆಗಳಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀರಾ ನೀವು. ನಾವು ಪಾದಯಾತ್ರೆ ಮಾಡ್ತಾ ಇದೀವಿ 38ನೇ ದಿನದ. ನಿಮ್ ಯೋಗ್ಯತೆಗೆ ಬಂದು ವಿಚಾರಿಸಿದಿರ್ಲಿ. ಪೊಲೀಸ್ ಪ್ರೊಟೆಕ್ಷನ್ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕೆ ನೀವೆಲ್ಲ? ಪೊಲೀಸ್ ಪ್ರೊಟೆಕ್ಷನ್ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕಿದ್ದೀರಾ ನೀವೆಲ್ಲ? ಬರೀ ನಿಮ್ ಕುಟುಂಬದವ್ರು ಮಾತ್ರ ಮುಖ್ಯನಾ? ಪ್ರಜಾಪ್ರಭುತ್ವದಲ್ಲಿ ನಿಮ್ ಕುಟುಂಬದವರು, ನಿಮ್ ಹೆಂಡತಿ ಮಕ್ಕಳು ಅವ್ರ ಮಾತ್ರ ಬದುಕೋ ಅರ್ಹತೆ ಇರೋದು? ರಾಜಕಾರಣಿಗಳು ಅವ್ರ ಹೆಂಡತಿ ಮಕ್ಕಳು ಅವ್ರ ಮಾತ್ರ ಬದುಕೋ ಅರ್ಹತೆ ಇರೋದಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಇಬ್ರಿಗೆ ಹೇಳ್ತಾ ಇರೋದು ನಾವು. ಒಂದಿಬ್ರು ಇದ್ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. 38 ದಿನದಿಂದ ಪಾದಯಾತ್ರೆ ಮಾಡ್ತಾ ಇದೀವಿ. ನಿಮ್ ಯೋಗ್ಯತೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಬಿಗ್ ಬಾಸ್ ಸ್ಪರ್ಧಿ ಬಂದ್ರೆ 100 ಜನ ಕಳ್ಸಿರ್ತೀರ ನೀವು. ನಾವು ಹಗಲು ರಾತ್ರಿ ಇದ್ ಮಾಡ್ತಾ ಇದ್ವಿ, ಇಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ವಿ. ಅದೇ ಯಾವನಾರ MLA MP ಅಂದ್ರೆ ಅಲ್ಲಿಗಿಂಚ್ಕೆ ನಿಂತಿರ್ತೀರ ನೀವೆಲ್ಲ. ಕಾನೂನು ವಿರುದ್ಧ ಮಾಡ್ತಾ ಇರ್ತೀರಾ ನೀವು. ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗೆ ಇಬ್ರಿಗೆ ಹೇಳ್ತಾ ಇರೋದು, ನೀವು ಜೂನ್ 6ನೇ ತಾರೀಕು ಪಂಜಿನ ಮೆರವಣಿಗೆ ಮಾಡ್ತೀವಿ. ಅವತ್ತು ಪೊಲೀಸ್ ಪ್ರೊಟೆಕ್ಷನ್ ಬೇಡ ನಮ್ಗೆ. ಅವತ್ತೇ ಬೇಡ. ಇವತ್ತೇ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಅವತ್ತು ಕೊಡ್ಬೇಡಿ ನೀವು. ನಾಲಾಯಕ್ಗಳು ನೀವು. ಪ್ರಜಾಪ್ರಭುತ್ವ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ನೀವು? ಏನ್ ತಿಳ್ಕೊಂಡಿದ್ದೀರಾ ನೀವು ಪ್ರಜಾಪ್ರಭುತ್ವ ಅಂದ್ರೆ? ನಿಮಗ್ ಮಾತ್ರ ಬದುಕೋ ಯೋಗ್ಯತೆ ಇದೆಯಾ? ನೀವು ನಿಮ್ ಹೆಂಡತಿ ಮಕ್ಕಳು ಅವ್ರ ಮಾತ್ರ ಬದುಕೋ ಯೋಗ್ಯತೆ ಇದೆಯಾ ನಿಮ್ಗೆ? ಬೇರೆ ಯಾರು ಇದೇ ಇಲ್ವಾ ಫಂಡಮೆಂಟಲ್ ರೈಟ್ಸು? ಕೊಡಕ್ಕಾಗಿ ಯೋಗ್ಯತೆ ಇಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು ನೀವು. ನಾಲಾಯಕ್ಗಳು ಹೇಳ್ಬೇಕು. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದ್ಬಿಟ್ಟು. ಅದ್ಯಾವ ಮುಖ್ಯಮಂತ್ರಿ ಬಂದ್ರೆ ನೀವು ಕ್ರೇನ್ ಅಲ್ಲಿ ಹಾರ ಹಾಕ್ತಾ ಇರ್ತೀರ? ನಾಲಾಯಕ್ರು, ಅಯೋಗ್ಯರು ನೀವು. ಕ್ರೇನ್ ಅಲ್ಲಿ ಕಾನೂನು ಪ್ರಕಾರ ಇದೆಯಾ ಕ್ರೇನ್ ಅಲ್ಲಿ ಹಾರ ಹಾಕೋದು ಮುಖ್ಯಮಂತ್ರಿಗಳಿಗೆ? ಅಲ್ಲಿಗಿಂಚ್ಕೊಂಡು ನಿಂತಿರ್ತೀರ ಹಿಂದೆ ನೀವು ಕೈ ಕಟ್ಟಿ ಹಾಕೊಂಡು. ಅಲ್ಲಿ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಮುಖ್ಯಮಂತ್ರಿ ಬಂದ್ರೆ ಅಲ್ಲಿ ಕ್ರೇನ್ ಅಲ್ಲಿ ಹಾರ ಹಾಕ್ತಾರ, ಅಲ್ಲಿಗಿಂಚ್ಕೊಂಡು ನೋಡ್ತಾ ಇರ್ತೀರಾ ನೀವು. ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿ ಕಾನೂನು ವಿರುದ್ಧ ಮಾಡ್ತಾ ಇರ್ತೀರ ಇಲ್ಲಿ. ನಮ್ಗೇನು ಹೆಂಡತಿ ಮಕ್ಳಿಲ್ಲ? ನಿಮ್ಮೊಬ್ರಿಗೆ ಇರೋದು? ರಾಜಕಾರಣಿಗಳು ಮಾತ್ರ ಇರೋದಾ? MLAಗಳು ಮಾತ್ರ ಇರೋದಾ? ಮುಖ್ಯಮಂತ್ರಿಗೆ ಮಾತ್ರ ಇರೋದಾ? ನಾಲಾಯಕ್ಗಳು ನೀವು. ರಾಜೀನಾಮೆ ಕೊಟ್ಟೋಗಿ ಇಬ್ರು ನಾಲಾಯಕ್ಗಳು ನೀವು. ರಕ್ಷಣೆ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೋಗಿ ನೀವು. ಬರ್ತವೆ ಹೋಗ್ತವೆ. ಎಲ್ಲಿ ಕಳೆದ 2 ವಾರದಿಂದ ಎಲ್ಲಿ ಕೊಟ್ಟಿದ್ರ ಪೊಲೀಸ್ ಪ್ರೊಟೆಕ್ಷನ್? ಕೊಡಕ್ಕಾಗಲ್ಲ ಅಂತ ಬರ್ದು ರೈಟಿಂಗ್ ಅಲ್ಲಿ ಕೊಡಬೇಕಿತ್ತು ನೀವು. ನಿಮ್ ಹೆಂಡತಿ ಮಕ್ಕಳು ಮಾತ್ರ ಇದು ಪ್ರಜಾಪ್ರಭುತ್ವದಲ್ಲಿ ಬದುಕೋ ಯೋಗ್ಯತೆ ಇದೆ. ನಮ್ಗೆ ಯಾರಿಗಿಲ್ಲ. ರಾಜಕಾರಣಿಗಳು, MLAಗಳು, MP ಗಳು, ಮುಖ್ಯಮಂತ್ರಿ ಅವ್ರು ಮಾತ್ರ ಪ್ರಜಾಪ್ರಭುತ್ವ ಬದುಕಬಹುದು. ಬೇರೆ ಇನ್ನಾರು ಬದುಕೋಷ್ಟಿಲ್ಲ. ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡಿ. ನಾವು ಕೊಟ್ಟಿಲ್ಲ ರೈಟಿಂಗ್ ಅಲ್ಲಿ. ಮಳೆ ಬರ್ತಾ ಇದೆ, ಕಾಡು ಪ್ರಾಣಿಗಳ ಕಾಟ ಇದೆ. ರಾತ್ರಿ 9-10 ಗಂಟೆ ಗಂಟೆ ಪಾದಯಾತ್ರೆ ಮಾಡ್ತಾ ಇದೀವಿ. ನಾಲಾಯಕ್ಗಳು, ಅವಿವೇಕಿಗಳು ನೀವು. ದೊಡ್ಡ ಅಯೋಗ್ಯರು ನೀವು. ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ನೀವು. ರೈಟಿಂಗ್ ಅಲ್ಲಿ ಬರ್ಕೊಡಿ. ಜೂನ್ 6ನೇ ತಾರೀಕು ಪಂಜಿನ ಮೆರವಣಿಗೆ ಮಾಡ್ತೀವಿ, ಅವತ್ತು ಕೊಡಲ್ಲ ಅಂತ ಹೇಳಿ ನೋಡೋಣ. ಯಾರು ಬೇಡವೇ ಬೇಡ ನೀವು ಪೊಲೀಸರು. ಸರ್, ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಎಲ್ಲ ಪರೀಕ್ಷೆ ಬರ್ದು UPSC ಎಲ್ಲ ಬರ್ದು ದಬಾಕ್ಬಿಟ್ಟು ಬಂದಿರ್ತೀರಾ ನೀವು. ಇದನ್ನ ಹೇಳ್ಕೊಟ್ಟಿರೋದು ಸಂವಿಧಾನದಲ್ಲಿ. ಇದನ್ನ ಸಮಾನತೆ. ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಬರ್ದು ಕೊಡ್ಬೇಕು. ನಮ್ಗೆ ಕೊಡೋ ಯೋಗ್ಯತೆ ಇಲ್ಲ ಅನ್ಬಿಟ್ಟು ಗೊತ್ತಿದೆ ನೋಡ್ಕೊಳ್ಳೋದು ನಮ್ದು. ಪೂರ್ತಿ ಕರ್ನಾಟಕದ ರಾಜ್ಯದ ಜನತೆಗೆ ಹೇಳ್ತಾ ಇರೋದು, ಈ ಅಯೋಗ್ಯರು, ನಾಲಾಯಕ್ಗಳು, ಅಧಿಕಾರಿಗಳು ಜನಸಾಮಾನ್ಯರು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋಕೆ ನಿಮ್ಗೆ ಇದು ಜ್ವಲಂತ ಉದಾಹರಣೆ.